ನಾಳೆ ಹಾಸನದಲ್ಲಿ ಕಾಂಗ್ರೆಸ್ ಜನ ಕಲ್ಯಾಣ ಸಮಾವೇಶವನ್ನ ಆಯೋಜನೆ ಮಾಡಿದೆ. ಕಾಂಗ್ರೆಸ್ ಪಕ್ಷದ ಅದ್ದೂರಿ ಸಮಾವೇಶಕ್ಕೆ ವೇದಿಕೆ ಸಜ್ಜಾಗಿದೆ. ಹಾಸನ ನಗರದ ಹೊರವಲಯದಲ್ಲಿ ಇರುವಂತ ಎಸ್ಎಂ ಕೃಷ್ಣನಗರ. ಹಾಸನದ ಎಸ್ಎಂ ಕೃಷ್ಣನಗರ ಬಡಾವಣೆಯಲ್ಲಿ ಬೃಹತ್ತಾದಂಥ ವೇದಿಕೆ ಈಗಾಗಲೇ ನಿರ್ಮಾಣ ಆಗಿದೆ. ಎಲ್ಲೆಡೆ ಬೃಹತ್ ಕಟೌಟ್ಗಳು, ಸಾವಿರಾರು ಫ್ಲೆಕ್ಸ್ಗಳ ಅಳವಡಿಕೆ ಕೂಡ ಆಗಿದೆ. ಇಡೀ ಹಾಸನಕ್ಕೆ ಹಾಸನವೇ ರಾರಾಜಿಸ್ತಾ ಇದೆ. ಫ್ಲೆಕ್ಸ್ಗಳು, ಬ್ಯಾನರ್ಗಳು, ಬಂಟಿಂಗ್ಸ್ಗಳಿಂದ 60ರಿಂದ 70 ಸಾವಿರ ಜನ ಕೂರಕ್ಕೆ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನಾಳೆ ಮಧ್ಯಾಹ್ನ ಆರಂಭವಾಗಲಿರೋ ಅಂತ ಜನಕಲ್ಯಾಣ ಕಾಂಗ್ರೆಸ್ನ ಸಮಾವೇಶಕ್ಕೆ ಈಗ ಎಲ್ಲ ರೀತಿಯ ಸಿದ್ಧತೆಗಳು ಆಗಿದೆ. ನೋಡ್ತಾ ಇದ್ದೀವಿ, ದೊಡ್ಡ ದೊಡ್ಡ ಫ್ಲೆಕ್ಸ್ಗಳು, ಬ್ಯಾನರ್ಗಳು, ಬಂಟಿಂಗ್ಗಳು, ಕಟೌಟ್ಗಳು. ಸಿಎಂ ಸಿದ್ದರಾಮಯ್ಯ, ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಜೊತೆಗೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಕೆಎನ್ ರಾಜಣ್ಣ ಅವರ ಬೃಹತ್ತಾದಂಥ ಕಟೌಟ್ಗಳನ್ನು ನಿಲ್ಲಿಸಿದ್ರೆ, ಮತ್ತೊಂದು ಕಡೆ ಫ್ಲೆಕ್ಸ್ಗಳು, ಬ್ಯಾನರ್ಸ್ಗಳು, ಬಂಟಿಂಗ್ಸ್ಗಳು ಇಡೀ ಹಾಸನದ ನಗರದ ತುಂಬೆಲ್ಲ ಬರೋ ಅಂಥ ಕಾಂಗ್ರೆಸ್ನ ಕಾರ್ಯಕರ್ತರನ್ನ ಸ್ವಾಗತಿಸ್ತಾ ಇದೆ. ಇನ್ನು ಜನಕಲ್ಯಾಣ ಸಮಾವೇಶಕ್ಕಾಗಿ 3 ವೇದಿಕೆಗಳ ನಿರ್ಮಾಣ ಆಗಿದೆ. ಸಿಎಂ, ಡಿಸಿಎಂ ಮತ್ತು ಸಚಿವರು, ಹಿರಿಯ ನಾಯಕರಿಗೆ ಪ್ರಧಾನ ವೇದಿಕೆ. ಮೊದಲನೇ ವೇದಿಕೆಯಲ್ಲಿ ಯಾರಿರ್ತಾರೆ ನೋಡೋದಾದ್ರೆ ಸಿಎಂ, ಡಿಸಿಎಂ, ಸಚಿವರುಗಳು, ಹಿರಿಯ ನಾಯಕರಿಗೆ ಪ್ರಧಾನ ವೇದಿಕೆ. ಮಧ್ಯಭಾಗದ ವೇದಿಕೆ, ವೇದಿಕೆಯ ಎಡ ಮತ್ತು ಬಲದಲ್ಲಿ ನೂರಾರು ಆಸನದ ಮತ್ತೆರಡು ವೇದಿಕೆಗಳನ್ನು ಸೃಷ್ಟಿ ಮಾಡಲಾಗಿದೆ. ಪ್ರಧಾನ ವೇದಿಕೆಯ ಎರಡೂ ಬದಿಯಲ್ಲಿ ಎಡ ಮತ್ತು ಬಲ 2 ವೇದಿಕೆಯನ್ನು ಸೃಷ್ಟಿ ಮಾಡಲಾಗಿದೆ. ಅಲ್ಲಿ ಶಾಸಕರು, ಮಾಜಿ ಸಚಿವರು, ವಿವಿಧ ಸಂಘಟನೆಗಳ ನಾಯಕರಿಗಾಗಿ ಈ 2 ವೇದಿಕೆಗಳ ನಿರ್ಮಾಣ ಆಗಿದೆ. ಸಮಾವೇಶದಲ್ಲಿ ಭಾಗಿಯಾಗುವಂಥ ಪ್ರತಿಯೊಬ್ಬ ಕಾಂಗ್ರೆಸ್ ನಾಯಕರು ಕೂಡ ವೇದಿಕೆಯಲ್ಲಿ ಆಸೀನರಾಗಿರಬೇಕು. ಹೀಗಾಗಿಯೇ 3 ವೇದಿಕೆ. ಮೊದಲು ಪ್ರಧಾನ ವೇದಿಕೆಯಲ್ಲಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಚಿವರುಗಳು, ಪ್ರಧಾನ ನಾಯಕರುಗಳು. ಎಡ ಮತ್ತು ಬಲ 2 ವೇದಿಕೆಯಲ್ಲಿ ಶಾಸಕರುಗಳು, ಮಾಜಿ ಸಚಿವರುಗಳು, ಕಾಂಗ್ರೆಸ್ನ ಮುಖಂಡರುಗಳು, ಸ್ಥಳೀಯ ನಾಯಕರುಗಳು ಅವ್ರು ಕೂರ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಹಾಸನ ನಗರದ ಹೊರವಲಯದಲ್ಲಿ ಇರುವಂಥ ಎಸ್ಎಂ ಕೃಷ್ಣನಗರದ ಬೃಹತ್ ವೇದಿಕೆ ಈ ರೀತಿ ಇರಲಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.